ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಮತ್ತು ಮನೋಜ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಒಡವೆನೇ ತಗೊಂಡಿಲ್ಲ ಅಂತ ಹೇಳಿ ಮನೆಯಲ್ಲಿ ನಾಟಕ ಮಾಡ್ತಾ ಇರ್ತಾರೆ. ಆಗ ಮೀನಾ, ಹೋಗ್ಲಿ ಬಿಡಿ, ಸುಮ್ಮನೆ ಯಾಕಿದ್ರ ಬಗ್ಗೆ ಜಗಳ ಅಂತ ಮೀನಾ ಹೇಳ್ತಾಳೆ. ಏಯ್ ಮೀನಾ, ಏನು ಹೇಳ್ತಿದ್ಯಮ್ಮ ನೀನು? ಹೋಗ್ಲಿ ಬಿಡು ಅಂತ ಹೇಳಿದ್ರೆ ಸುಮ್ಮನೆ ಇರೋದಕ್ಕೆ ಅದೇನು ಆಟ ಸಾಮಾನದ ವಸ್ತುನ? ಈಗಿನ ಚಿನ್ನದ ರೇಟು ಎಷ್ಟಿದೆ ಅಂತ ನಿನಗೂ ಗೊತ್ತು. 3-4 ಲಕ್ಷ ರೂಪಾಯಿ ಒಡವೆನ ಕಾಣ್ತಾ ಇಲ್ಲ. ಅಸಲಿ ಒಡವೆ ಹೋಗಿ ನಕಲಿ ಒಡವೆ ಆಗಿದೆ ಅಂದರೆ ನನ್ನ ಕೈಲಂತೂ ಸುಮ್ಮನಿರೋಕ್ಕಾಗೋದಿಲ್ಲ ಅಂತೂ ಪಕ್ಕಾ ಗೊತ್ತು. ಇದನ್ನೆಲ್ಲ ಮಾಡಿರೋದು ಆ ಪೆಂಗೆ ಮನೋಜನೇ. ಸಕ್ಕರೆ ಇದಕ್ಕೆಲ್ಲ ಸಹಾಯ ಮಾಡಿರ್ಬೋದು, ಆದರೆ ಮಾಡ್ದೇನೂ ಇರ್ಬೋದು, ಅಥವಾ ಸಕ್ಕರೆಗೆ ಇದೆಲ್ಲ ಗೊತ್ತಿಲ್ಲದೇನೂ ನಡೆದಿರ್ಬೋದು ಅಂತ ಸೂರ್ಯ ಹೇಳ್ತಾನೆ. ಆದರೆ ನಾನು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರಲ್ಲ. ಇದೆಲ್ಲ ಮಾಡಿರೋದು ಆ ಪೆಂಗೆನೆ. ಅವನಿಗೆ 4 ತದಕಿ ನಿಜ ಬಾಯಿ ಬಿಡಿಸ್ತೀನಿ. ಮನೋಜನ ಬಗ್ಗೆ ಸೂರ್ಯ ಮೀನನ ಹತ್ರ ಹೇಳ್ತಾ ಇರ್ತಾನೆ. ಅಯ್ಯೋರಿ, ಅವ್ರು ಮಾಡಿಲ್ಲ ಅಂದರೆ ಮನೆಯಲ್ಲಿ ಮತ್ತೆ ಸುಮ್ಮನೆ ಜಗಳ ಆಗುತ್ತೆ, ಹೋಗ್ಲಿ ಬಿಡಿ, ಸುಮ್ಮನೆನಾರು ಇರಿ ಅಂತ ಮೀನ ಹೇಳ್ತಾಳೆ. ಇದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ, ಈಗ ನೀವು ಸುಮ್ಮನೆ ಇದ್ಬಿಡಿ ಅಂತ ಮೀನಾ ಹೇಳಿದಾಗ, ಮೀನಾ ನಿಂಗೆ ನಿಜವಾಗ್ಲೂ ಬುದ್ಧಿ ಇದೆಯೋ ಇಲ್ವೋ ಸ್ವಲ್ಪನೂ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಯಾವಾಗಲೂ ಇದು ಅನ್ಕೊಂಡು ಬಿಟ್ಕೊಡ್ತೀಯಾ? ಇಲ್ಲೋಡು, ನಾನಂತೂ ಇದು ಕಂಡಿಡಿಯವರೆಗೂ ಬಿಡೋದಿಲ್ಲ ಅಂತ ಸೂರ್ಯ ಅನ್ಕೊಂಡು ಹೇಗೆ ಇದನ್ನೆಲ್ಲ ಪತ್ತೆ ಹಚ್ಚೋದು ಅಂತ ಸೂರ್ಯ ಯೋಚನೆ ಮಾಡ್ಬೇಕಾದ್ರೇನೆ ಮೀನಾ, ನನ್ನ ಹತ್ರ ಒಂದು ಐಡಿಯಾ ಇದೀರಿ. ನಮ್ಮ ಹೂ ಮಾರ್ತೀವಲ್ಲ, ದೇವಸ್ಥಾನದ ಹತ್ರ ಕವಡೆ ಹಾಕ್ತಾರೆ, ಆ ಕವಡೆ ಶಾಸ್ತ್ರ ಕೇಳಿದ್ರೆ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಮೀನಾ ಹೇಳ್ತಾಳೆ. ಈ ಥರ ನಮ್ಮ ಏರಿಯಾದಲ್ಲಿ ಒಂದು ಮನೇಲಿ ಕಳ್ತನ ಆಗಿತ್ತು. ಆವಾಗ ಕವಡೆ ಶಾಸ್ತ್ರ ಕೇಳಿದಾಗ ಅವರೇ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅದು ನಿಜ ಆಗಿತ್ತು. ಆಮೇಲೆ ಅವರು ಅದನ್ನು ತಂದು ಕೊಟ್ಟರು ಅಂತ ಮೀನಾ ಹೇಳಿದಾಗ, ಇದನ್ನೆಲ್ಲ ನಾನು ನಂಬಲ್ಲಮ್ಮ, ಆದರೆ ನನಗೀಗ ಒಂದು ಐಡಿಯಾ ಬಂದಿದೆ. ಮನೋಜ ಮತ್ತು ಸಕ್ಕರೆನ ಬಾಯಿ ಬಿಡ್ಸೋಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿರೋ ಥರ ವಿಭೂತಿ ಕುಂಕುಮ ಎಲ್ಲ ಹಚ್ಕೊಂಡು ನಿಂಬೆಹಣ್ಣಿಗೆ ದಾರ ಕಟ್ಕೊಂಡು ಸೂರ್ಯ ಮನೆಗೆ ಎಂಟ್ರಿ ಕೊಡ್ತಾನೆ. ಸೂರ್ಯನ ನೋಡಿದ ತಕ್ಷಣ ಶಾಂತಿ, ಇದೇನ್ರಿ ರಾತ್ರಿ ಎಲ್ಲ ಕುಡ್ಕೊಂಡು ಎಲ್ಲಿ ಬೇಕಲ್ಲಿ ಬಿದ್ದಿರ್ತಾನೆ, ಬೆಳಗ್ಗೆ ಆದರೆ ದೇವ್ರ ಪೂಜೆ ಮಾಡ್ಕೊಂಡು ಸುತ್ತರಿತಾ ಇರ್ತಾನೆ, ಕತೆನ್ರಿ ಒಂದು ಅಂತ ಶಾಂತಿ ಹೇಳ್ಕೊಂಡು ನಗ್ತಾ ಇರ್ತಾರೆ. ಅಯ್ಯೋ ಸಕ್ಕರೆ, ಇದನ್ನೆಲ್ಲ ನಾನು ಮಾಡಲೇಬೇಕು, ಯಾಕಂದರೆ ನಮ್ಮ ಒಡವೆ ಕಳ್ತನ ಆಗಿದೆ, ಅದಕ್ಕೆ ದೇವ್ರ ಹತ್ರ ಹೋಗಿ ಬೆಣ್ಣೆ ಪೂಜೆ ಮಾಡಿಸ್ಕೊಂಬಂದೆ. ಆ ದೇವರು ತುಂಬ ಪವರ್ಫುಲ್ ದೇವರು. ಯಾರಾದರೂ ನಮ್ಮ ಒಡವೆ ತಗೊಂಡಿದ್ರೆ ಅವರಿಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ, ಅವ್ರ ಕೈ ಕಾಲೆಲ್ಲ ತಿರುಗ್ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ. ಅಂತ ಕೇಳಿ ಶಾಂತಿಗೆ ಶಾಕ್ ಆಗ್ಬಿಡುತ್ತೆ. ಏಯ್, ಏನೋ ಹೇಳ್ತಾ ಇದೀಯಾ? ಇದೊಂದು ನಿಂಬೆಹಣ್ಣಿಂದ ಕೈಕಾಲು ತಿರುಗ್ಬಿಡುತ್ತಾ? ಸುಮ್ಮನೆ ಹೋಗ. ಇದನ್ನು ಕೇಳಿ ಮನೋಜನ ನಗ್ತಾ ಇರ್ತಾನೆ. ಮನೋಜ, ನಿನಗಿದೆಲ್ಲ ಗೊತ್ತಿಲ್ಲ ಕಣೋ, ದೇವರು ಅಂದ್ರೆ ಏನು ಸುಮ್ಮನೆನಾ? ದೇವ್ರ ಹತ್ರ ಸರಿಯಾಗಿ ಪೂಜೆ ಮಾಡಿಸ್ಕೊಂಬಂದಿದ್ದೀನಿ ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ದೇವ್ರೇ, ನನಗೂ ಯಾಕೋ ಭಯ ಆಗ್ತಿದೆ ಕಣೋ, ಎಂಥ ಕೆಲಸ ಮಾಡ್ದೋ ನೀನು? ನಿಂದಾಗಿ ನಾನೇನಾದರೂ ಸಿಗಾಕೊಂಡ್ಬಿಟ್ರೆ, ನನ್ನ ಕೈಕಾಲು ತಿರುಗೋಗ್ಬಿಟ್ರೆ ಏನೋ ಗತಿ ಮನೋಜ. ನಿನ್ನ ಮಾತು ಕಟ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ, ನಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರೋ ನಾನು ನೋಡೋದು ಮನೋಜ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಮ್ಮ, ನಿನ್ನ ಕತೆನೇ ಹೇಳ್ತೀಯಲ್ಲಮ್ಮ, ನನ್ನ ಕತೆ ಹೇಳು, ನನಗಿನ್ನೂ ಮಗು ಬೇರೆ ಆಗಿಲ್ಲ, ನನಗೆ ಹೆಂಡತಿ ಬೇರೆ ಇದ್ದಾಳೆ ಅಂತ ಮನೋಜ ಹೇಳ್ತಾನೆ. ಈಗಷ್ಟೇ ಮದುವೆ ಬೇರೆ ಆಗಿದ್ದೀನಿ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಶಾಂತಿಗೆ ಕೋಪ ಬಂದು, ಅಯ್ಯೋ ಪಾಪಿ, ನಾನು ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ನೀನು ನೋಡಿದ್ರೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ, ನನ್ನ ಬಗ್ಗೆ ಒಂಚೂರು ಯೋಚನೆನೇ ಮಾಡ್ತಿಲ್ವಲ್ಲೋ ಅಂತ ಶಾಂತಿ ಹೇಳ್ತಾರೆ. ಈ ಕಡೆ ಮೀನಾ, ರೀ ಇದೆಲ್ಲ ನಿಜವಾಗ್ಲೂ ಕೆಲ್ಸಕ್ಕೆ ಬರುತ್ತಾ ಅಂತ ಮೀನಾ ಹೇಳಿದಾಗ, ಒಂದೇ ಬರುತ್ತೆ, ನಮಗೆ ಸತ್ಯ ಹೇಳ್ಬಾರ್ದು ಅಂತ ಅನ್ಕೊಂಡಿರೋ ಮನೋಜ ಮತ್ತು ಸಕ್ಕರೆ ಇಬ್ರು ಯಾವಾಗಲೂ ಅವ್ರ ಒಡವೆಗಳನ್ನ ತಗೊಂಡಿದ್ರೆ ದೇವ್ರ ಮೇಲಿರೋ ಬೈಕ್ಗೋಸ್ಕರನಾದರೂ ನಿಜ ಹೇಳ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಏನೋ ಅಪ್ಪ, ನಾವು ಒಡವೆ ಕದ್ದಿಲ್ಲ ಅಂತ ಹೇಳಿದ್ಮೇಲೂ ನಾವಿಷ್ಟೆಲ್ಲ ಮಾಡೋದು ತಪ್ಪು ಅಂತ ಮೀನಾ ಹೇಳ್ತಾಳೆ. ಮೀನಮ್ಮ, ನಾಳೆ ಅಷ್ಟರಲ್ಲಿ ಎಲ್ಲ ಸತ್ಯ ಗೊತ್ತಾಗುತ್ತೆ, ಅದಕ್ಕೆ ನಾನು ಅವರಿಗೆ ಟೈಮ್ ಕೊಟ್ಟಿರೋದು. ನಿಂಬೆ ಹಣ್ಣನ್ನ ಅವರೇ ತಗೊಂಡೋಗಿ ಹೊರಗಡೆ ಹಾಕ್ತಾರೆ, ಅದರಲ್ಲಿ ಅವರೇ ಸಿಗಾಕೊಂತಾರೆ, ನೋಡ್ತಾ ಇರು ಅಂತ ಸೂರ್ಯ ಹೇಳ್ತಾನೆ. ಆಗ ನಿಂಬೆ ಹಣ್ಣನ್ನ ಹೇಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅಂತ ಹೇಳಿ ಆ ಸ್ವಾಮೀಜಿ ಹತ್ರ ಹೋಗಿ ಮಾತಾಡ್ಕೊಂಬರೋಣ ಅಂತ ಶಾಂತಿ ಕಸ್ತೂರಿ ಹತ್ರ ಹೋಗ್ತಾರೆ. ಆಗ ಅಮ್ಮ, ನಾನು ಬರ್ತೀನಿ ಇರಮ್ಮ, ನಂಗೂ ಭಯ ಆಗ್ತಾ ಇದೆ ಅಂತ ಮನೋಜ್ ಹೇಳ್ತಾನೆ. ನಿಂಬೆ ಹಣ್ಣನ್ನ ನೋಡಿ ಭಯ ಪಟ್ಕೊಂಡಿದ್ಯಲ್ಲೋ, ಏನಂತ ಉಟ್ಬಿಟ್ಟ ನಾನು ಹೊಟ್ಟೆಯಲ್ಲಿ ಅಂತ ಶಾಂತಿ ಬೈತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.